ಮೇಡಮ್, ನೀವೆಲ್ಲ ನನ್ನ ಸಾಮಾಜಿಕ ಪಾತ್ರದಲ್ಲಿ ನೋಡಿದಿರಿ. ನಾನು ಕಾಲೇಜ್ ಡೇಸಲ್ಲಿ ಮಾಡ್ತಿದ್ದಿದ್ದು ಎಚ್ ಎಮ್ ನಾಯಕ, ಮದಕರಿ ನಾಯಕ ಪಾತ್ರಗಳು. ಬಟ್ ಆ್ಯಸ್ ಎ ಆ್ಯಕ್ಟರ್ ನೀವೆಲ್ಲ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಭಾಳ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಮಾಡಿದ್ದೀನಿ. ಪಿಕ್ಚರ್ ಬಂದಮೇಲೆ ನೀವು ನನಗೆ ಹೇಳಬೇಕು ಹೇಗೆ ಕಾಣಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅಂತ. ಮೇಡಮ್, ಫಿಸಿಕಲಿ ಐ ಥಿಂಕ್ ನಾನು 8 ಮಂತ್ಸ್ ಹಿಂದೆಯೇ ಪ್ರಿಪೇರ್ ಆಗ್ತಾ ಇದೆ ಫಿಸಿಕಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟ್ ಅಂತ ಹೇಳಿದ್ರೆ ಅದೇನು ಬರೀ ನಾನು ಕ್ಯಾರೆಕ್ಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ತೇನೆ, ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಟ್ ಮಾಡಬೇಕಾದ್ರೆ ಪ್ರೆಷರ್ ಅನಿಸ್ಬೋದೇನೋ, ಬಟ್ ಆ್ಯಸ್ ಎ ಚಾರುಕೇಶ ಪಿನಾಕನಾಗಿ ಆ ಟೈಮಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗಿದ್ದೀನಿ. ಫಿಕ್ಷನ್, ಫ್ಯಾಂಟಸಿ, ಯಾ. ನೀವು ತಗೊಂಡಿದ್ದೀರಲ್ಲ ಸರ್ ಎಲ್ಲ ವಿಷಯ. ವಿ ಸ್ಪೋಕ್. ಅದು ರಾಜೊಂದೇ ಸರ್. ಚಾರುಕೇಶ ಪಿನಾಕ ಅವನು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತನ್ನ ಬಗ್ಗೆ, ವಾಟ್ ಎಮೋಷನ್ಸ್ ಹೀ ಈಸ್ ಗೋಯಿಂಗ್ ಥ್ರೂ ಅನ್ನೋದನ್ನು ಮಾತಾಡೋದು ಸರ್. ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ ಸರ್ ಅದು. ಇಲ್ಲ, ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಎರಡೂ ಇರುತ್ತೆ ಸರ್. ಪಾಸ್ಟ್ ಒಂದು 45 ಮಿನಿಟ್ಸ್ ಬರುತ್ತೆ, 45 ಮಿನಿಟ್ಸ್ ಬರುತ್ತೆ. ಅಲ್ಲೇ ಪಾಸ್ಟಲ್ಲಿ ಬರುತ್ತೆ ಸರ್ ಡೈಲಾಗ. 5 days ಏನು ಆ್ಯಕ್ಷನ್ನು ಆ್ಯಂಡ್ ಫ್ಲ್ಯಾಶ್ ಬ್ಯಾಕ್ ಮಾಡಿದ್ವಿ. ದಿನ ನಾನು ನಮ್ಮ ಮನೆಯಿಂದ ನೆಲಮಂಗಲದಲ್ಲಿ ಸೆಟ್ ಹಾಕ್ಕೊಂಡು ಹೋಗಬೇಕಾದ್ರೆ ದಿನ ದೇವ್ರ ನೆನಪಿಸ್ಕೊಂಡು ಹೋಗ್ತಿದ್ದೆ. ದೇವರೇ, 1500 ಜನ, 2000 ಜನ ಇದ್ದಾರೆ, ಕುದುರೆಗಳಿದೆ, ದಯವಿಟ್ಟು ಯಾರಿಗೂ ಏನೂ ಆಗಬಾರ್ದಪ್ಪ ಅಂತಲೇ ನಾನು ಕೇಳ್ಕೊಂಡು ಹೋಗ್ತೇನೆ. ಸೆಟ್ ಒಳಗೆ ಹೋಗ್ಬೇಕಾದ್ರೂ ನಾನು ಮನಸ್ಸಲ್ಲೇ ಅಂದ್ಕೊಂಡು ಯಾರಿಗೂ ಏನಾಗಬಾರ್ದು. ಬಿಕಾಸ್ ನಂಗೆ ಗೊತ್ತು, ಏನಾದರೂ ಸ್ವಲ್ಪ ಸೊ ಒನ್ ಸೆಕೆಂಡ್, ಲೆಟ್ ಮಿ ಫಿನಿಶ್. ಸೊ ಯಾವತ್ತು ಸೆಟ್ ಒಳಗೆ ಹೋಗ್ಬೇಕಾದ್ರೂ ಕೂಡ ನನ್ನ ಮನಸ್ಸು ಯಾರಿಗೂ, ಯಾಕಂದರೆ ನನಗೆ ಗೊತ್ತು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಚಿತ್ರೀಕರಣ ಸಮಯದಲ್ಲಿ ಅಂತ ಫಸ್ಟ್ ನನ್ನ ಹೆಸರೇ ಬರುತ್ತೆ ಅಂತ ಗೊತ್ತು ನನಗೆ. ಸೊ ಮಳೆ ಬ್ರೇಕ್ ಟೈಮಲ್ಲಿ ಬರೋದು 15 ನಿಮಿಷ. ಮಳೆ, ಅಯ್ಯೋ ಮಳೆ ಬಂತಲ್ಲಿ, ಆಫ್ಟರ್ 1 hour ನಿಂತೋಗ್ಬಿಡೋದು. ಎವ್ರಿ ಡೇ 7:30 ಮೇಕಪ್ ಸ್ಟಾರ್ಟ್ ಆಯಿತು ಅಂದರೆ ನಂದು 8:30, 9ಕ್ಕೆ ಮೇಕಪ್ ಮುಗಿಯೋದು ವಿತ್ ದಟ್ ಹೋಲ್ ಅಟೈರ್. ಅದಾದಮೇಲೆ ನಾನು ಹೋಗಿ ಮಾನಿಟ್ರ್ ಮುಂದೆ ಕೂತ್ಕೊಂಡ್ರೆ ನಂದು ಶೂಟಿಂಗ್ ಮಾಡಲಿ ಬಿಡಲಿ ನಾನು ಮಾನಿಟ್ರಲ್ಲಿ ಎಂಜಾಯ್ ಮಾಡ್ಕೊಂಡು ಕೂತ್ಕೋತಾ ಇದ್ದೆ. ನಾನು, ಧನು ಅವರು, ವಿಜಯ್ ಮೇಡಮ್ ಅವರು ಆ್ಯಂಡ್ ವಿಕ್ರಮ್ ನಮ್ಮ ಆ್ಯಕ್ಷನ್ ಮಾಸ್ಟರ್ ಎಲ್ಲ ಕೂತ್ಕೊಂಡು ಐ ಯೂಸ್ ಟು ಎಂಜಾಯ್ ಇಟ್. ಸೊ ಯಾವತ್ತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಗುಡ್ ಎಕ್ಸ್ಪೀರಿಯನ್ಸ್. ಸೆಟ್ ವಿಸಿಟ್ ಇವ್ರು ಆಲ್ರೆಡಿ ವಯಸ್ಸಾದವ್ರು ತಿರ್ಗಾ ಫ್ಲ್ಯಾಶ್ ಬ್ಯಾಕ್ ಯಾಕೆ ಕರ್ಕೊಂಡು ಹೋಗೋದು ಅಂತ. ಒನ್ ಸೆಕೆಂಡ್ ಲೆಟ್ ಮಿ ಫಿನಿಶ್. ಎಸ್ ಪ್ಲೀಸ್. ಚಾರುಕೇಶ ಕ್ಯಾರೆಕ್ಟರ್ ಫ್ಯಾಂಟಸಿ ಅಂತ ಹೇಳಿದ್ವಿ. ಸೊ ಇವಾಗ ನಮ್ಮಲ್ಲೇ ಹಲವಾರು ರಾಜರ ಕಥೆಗಳಿದಾವೆ. ಸರ್ ಕೂಡ ಹೇಳಿದ್ರು ನಾನು ಕಾಲೇಜ್ ಟೈಮಲ್ಲಿ ವೀರ ಮದಕರಿ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅಂತ. ಅಂಥದ್ದೇ ಒಂದು ಕ್ಯಾರೆಕ್ಟರ್ನ ತಗೋಬೋದಿತ್ತಲ್ಲ, ಯಾಕೆ ಕ್ರಿಯೇಟ್ ಮಾಡಿದ್ರಿ? ನನಗೆ ನಾನು ಮೊದಲೇ ಹೇಳ್ದಂಗೆ ನಂದೊಂದು ಡ್ರೀಮ್ ಇತ್ತಲ್ಲ, ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಕ್ರಿಯೇಟ್. ನಮ್ಮಲ್ಲೇ ರಾಜರ ಕಥೆಗಳಿತ್ತು. ನೆಕ್ಸ್ಟ್ ಮಾಡೋಣ ಮೇಡಮ್, ಹೊಯ್ಸಳೇಶ್ವರ ಮಾಡೋಣ, ಎಚ್ ಎಮ್ ನಾಯಕ ಮಾಡೋಣ. ಇದನ್ನು ಜೋರಾಗಾದರೆ ಖಂಡಿತವಾಗ್ಲೂ ನಾನು ಬುಕ್ಗಳನ್ನೆಲ್ಲ ತರಿಸಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೀವಿ. ನಾಟ್ಯ ರಾಣಿ ಶಕುಂತಲೆ ಅನ್ನೋದು ನಾನು ಕಾಲೇಜ್ ಡೇಸಲ್ಲಿ ಓದಿದ್ದೀನಿ. ಹೊಯ್ಸಳೇಶ್ವರ, ನಮ್ಮ ರುದ್ರಮೂರ್ತಿ ಶಾಸ್ತ್ರಿಗಳು ಹೊಯ್ಸಳೇಶ್ವರ ಅಂತ ಪುಸ್ತಕ ಬರೆದಿದ್ದಾರೆ. ಅವರ ಶಾಸ್ತ್ರಿಗಳ ನೀವು ಓದಿ ಚಾಣಕ್ಯ ಅಂತ ಅದು ಭಾಳ ಚೆನ್ನಾಗಿದೆ. ತಾರಾಸು ಅವ್ರದ್ದು ಒಂದಷ್ಟು ಪುಸ್ತಕಗಳು, ಬ್ಯೂಟಿಫುಲ್ ಬುಕ್ಸ್ ಇದೆ.
ನಮಗೇನು ಅಂದರೆ ಆ ಸ್ಕೇಲಲ್ಲಿ ಮಾಡೋದಕ್ಕೆ ಇದೊಂದು ಹೆಜ್ಜೆ, ಏನೋ ಫ್ಯಾಂಟಸಿ ಪ್ರೆಸೆಂಟ್ ಅದೆಲ್ಲ ಇದೆಲ್ಲ ಚೆನ್ನಾಗಾದಾಗ ಆ್ಯಸ್ ಎ ಆ್ಯಕ್ಟರ್ ನೀವು 40 ನಿಮಿಷ ಗಣೇಶ್ನ ನೋಡಿದ್ರೆ ನಾನು 2.5 ಗಂಟೆ ಮಾಡ್ಬೋದು. ಒಂದೇ ಸಲ 2.5 ಗಂಟೆ ತಂದುಬಿಟ್ರೆ ನೀವು ತಗೋತಾರೋ ಇಲ್ಲೋ ಅನ್ನೋ ಭಯ ಆ್ಯಸ್ ಎ ಆ್ಯಕ್ಟರ್ ಇರುತ್ತಲ್ಲ ನನಗೆ. ಒಂದು 40 ನಿಮಿಷ ಚಾರು ಕೇಶ ಪಿನಾಕನ್ನ ಒಪ್ಕೊಂಡ್ರು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತವ್ರೆ, ಚೆನ್ನಾಗಿ ಮಾಡಿದ್ದಾರೆ ಹೋಲ್ ಟೀಮಾಗಿ ಅಂತ ಬಂದರೆ ನೆಕ್ಸ್ಟ್ ನಾನು ಬೇರೆ ಬೇರೆದು ಯಾವುದು ಬರುತ್ತೋ ಮಾತಾಡ್ಕೊಂಡು ಮಾಡ್ಬೋದು. ಕರೆಕ್ಟ್. ಸೊ ದಟ್ ವಾಸ್ ದ ಐಡಿಯಾ. ನಮ್ಮಲ್ಲಿ ಅದ್ಭುತ ಕಾದಂಬರಿಗಳಿದೆ. ಆ್ಯಂಡ್ ನಾವು ಪ್ರೊಡಕ್ಷನ್ ಹೌಸ್ ಅವರು ನಾವೊಬ್ಬರು ಕೂಡ ಭಾಳ ಮಾತಾಡ್ಕೊಂಡಿದ್ವಿ, ನೆಕ್ಸ್ಟು ಈ ಥರದ್ದೇನೋ ಎತ್ಕೊಳ್ಳೋಣ ಅಂತ. ವಿಲ್ ಡು ಮೇಡಮ್, ವಿಲ್ ಡು. ಹೀರೋಯಿನ್ನ ಯಾವ ಥರ ಕ್ರಿಯೇಟ್ ಮಾಡೋಣ? ಅವರು ಮಹಾರಾಣಿ ಮೇಡಮ್, ಅವರು ಮಹಾರಾಣಿ. ಅದು ಒಂದು ಪಾರ್ಟ್ ಆಫ್ ದ ಸಿನಿಮಾ ಬರುತ್ತೆ, ಒಂದು ಪಾರ್ಟ್ ಆಫ್ ದ ಸಿನಿಮಾ.